ನಮಸ್ಕಾರ. ಇಂದಿನ ನಮ್ಮ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಮ್ಮ ಮುಂದೆ ಒಂದು ಬಹಳ ವಿಶಿಷ್ಟವಾದ ಜ್ಯೋತಿಷ್ಯ ಮೂಲ ಇದೆ. ಇದು ತುಲಾರಾಶಿಯವರ ಭವಿಷ್ಯದ ಬಗ್ಗೆ ಕೆಲವು ಆಸಕ್ತಿಕರವಾದ ವಿಷಯಗಳನ್ನು ಹೇಳುತ್ತೆ. ಹೌದು, ಇದರ ಪ್ರಕಾರ ತುಲಾರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುವ ಸಮಯವಿದು. ಹೌದು, ಒಂದು ದೊಡ್ಡ ತಿರುವು ಅಂತಾನೆ ಹೇಳ್ಬೋದು. ವೃತ್ತಿಯಲ್ಲಿ ಯಶಸ್ಸು, ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕವಾಗಿ ದೊಡ್ಡ ಏಳಿಗೆಯ ಬಗ್ಗೆ ಈ ಮೂಲ ವಿವರಿಸುತ್ತೆ. ನಿಜ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಮನ ಸೆಳೆದಿದ್ದು ಪವಾಡ ಸಂಖ್ಯೆ ಅಲ್ವಾ? ಖಂಡಿತ. ಎಲ್ಲಾ ಆರ್ಥಿಕ ಕಷ್ಟಗಳನ್ನು ದೂರ ಮಾಡಿ ಸಂಪತ್ತನ್ನು ಆಕರ್ಷಿಸುತ್ತೆ ಎನ್ನಲಾದ ಒಂದು ಪವಾಡ ಸಂಖ್ಯೆಯ ಪ್ರಸ್ತಾಪ. ಇದು ತುಂಬಾನೇ ಕುತೂಹಲಕಾರಿ. ಹೌದು. ನಮ್ಮ ಇವತ್ತಿನ ಉದ್ದೇಶ ಕೇವಲ ಇದನ್ನ ವರದಿ ಮಾಡೋದಲ್ಲ. ಇಲ್ಲ, ಖಂಡಿತ ಇಲ್ಲ. ಇದರಲ್ಲಿರುವ ಪ್ರತಿಯೊಂದು ಅಂಶವನ್ನು ಅಂದ್ರೆ ವೃತ್ತಿ, ಹಣಕಾಸು, ಸಂಬಂಧಗಳು, ಆರೋಗ್ಯ ಎಲ್ಲವನ್ನೂ ಆಳವಾಗಿ ವಿಶ್ಲೇಷಿಸೋಣ. ಅದರ ಹಿಂದಿನ ಆಲೋಚನೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ವೃತ್ತಿ ಮತ್ತು ಆರ್ಥಿಕ ಜೀವನದ ಬಗ್ಗೆ ಈ ಮೂಲ ಏನು ಹೇಳುತ್ತೆ ಅಲ್ಲಿಂದಾನೇ ಶುರು ಮಾಡೋಣ. ಖಂಡಿತ. ಓಕೆ, ಇಲ್ಲಿಂದ ಇದು ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತೆ. ಮೂಲದ ಪ್ರಕಾರ ತುಲಾರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದೊಂದು ಸುವರ್ಣ ಅವಕಾಶದ ಸಮಯವಂತೆ. ಹೌದು, ಸುವರ್ಣ ಅವಕಾಶ ಅನ್ನೋ ಪದವನ್ನೇ ಬಳಸಬಹುದು. ಬಹಳ ದಿನಗಳಿಂದ ಕಾಯ್ತಾ ಇದ್ದಾರಲ್ವಾ ಆ ಬಡ್ತಿ ಅಥವಾ ಪ್ರಮೋಷನ್. ಹೌದು, ಪ್ರಮೋಷನ್. ಅದು ಸಿಗೋದು ಬಹುತೇಕ ಖಚಿತ ಅಂತ ಈ ಮೂಲ ಹೇಳುತ್ತೆ. ಅಂದ್ರೆ ಎಷ್ಟೇ ಕಷ್ಟಪಟ್ರೂ ನಮ್ಗೆ ಬೆಲೆ ಸಿಗ್ತಿಲ್ಲ, ಮನ್ನಣೆ ಸಿಗ್ತಿಲ್ಲ ಅಂತ ಬೇಸರದಲ್ಲಿದ್ದವರಿಗೆ ಅವ್ರಿಗೀಗ ಕಾಲ ಕೂಡಿ ಬಂದಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಓ, ಅಂದ್ರೆ ಇದು ಕೇವಲ ಅದೃಷ್ಟದಿಂದ ಬರೋದಲ್ಲ, ಇಷ್ಟು ದಿನಪಟ್ಟ ಶ್ರಮಕ್ಕೆ ಸಿಗೋ ಮನ್ನಣೆ. ಹಾಗಾದ್ರೆ ಕೆಲಸ ಮಾಡೋ ಜಾಗದಲ್ಲಿ ಅವರ ಗೌರವ ಹೆಚ್ಚಾಗತ್ತೆ ಅಲ್ವಾ? ಖಂಡಿತ. ಅವರ ಕೀರ್ತಿ ಹೆಚ್ಚಾಗತ್ತೆ. ಯಾವುದೇ ದೊಡ್ಡ ಜವಾಬ್ದಾರಿಯನ್ನ ಇವರು ನಿಭಾಯಿಸಬಲ್ಲರು ಅನ್ನೋ ನಂಬಿಕೆ ಬರುತ್ತೆ. ಈ ಬದಲಾವಣೆಗೆ ಕಾರಣ ಏನು ಅಂತ ಮೂಲ ವಿವರಿಸುತ್ತಾ, ಯಾಕೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಶುಭ ಸೂಚನೆಗಳು? ಹೌದು, ಅದಕ್ಕೊಂದು ಕಾರಣವನ್ನು ಕೊಡುತ್ತೆ. ಗ್ರಹಗಳ ಸ್ಥಾನಗಳಲ್ಲಿ ಆಗುತ್ತಿರುವ ಅನುಕೂಲಕರ ಬದಲಾವಣೆಗಳೇ ಇದಕ್ಕೆ ಕಾರಣ ಅಂತ ಹೇಳುತ್ತೆ. ಅದನ್ನ ಟೆಕ್ನಿಕಲ್ ಆಗಿ ವಿವರಿಸಿಲ್ಲ, ಆದರೆ ಬಹುಶಃ ಶುಕ್ರ ಅಥವಾ ಗುರುಗ್ರಹದಂತಹ ಪ್ರಮುಖ ಗ್ರಹಗಳ ಸ್ಥಾನಪಲ್ಲಟದಿಂದ ಹೀಗಾಗ್ತಿರಬಹುದು. ಇದನ್ನ ಒಂದು ಕಾಸ್ಮಿಕ್ ಸಪೋರ್ಟ್ ಅಂತ ಮೂಲಚಿತ್ರಿಸುತ್ತೆ. ಅಂದ್ರೆ ಈಗಿರೋ ಕೆಲಸದಲ್ಲಿ ಮಾತ್ರವಲ್ಲ, ಹೊಸ ಕೆಲಸ ಹುಡುಕ್ತಿರೋರಿಗೂ ಇದು ಒಳ್ಳೆ ಸಮಯ ಇರಬಹುದಲ್ವಾ? ಖಂಡಿತ. ಈಗಿನ ಸಂಬಳ ಸರಿಯಿಲ್ಲ ಅಥವಾ ನನ್ನ ಸಾಮರ್ಥ್ಯಕ್ಕೆ ತಕ್ಕ ಅವಕಾಶ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ಅವರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಹೌದು, ತಾವಾಗೇ ಹುಡುಕೊಂಡು ಬರ್ತವೆ ಅಂತ ಮೂಳೆ ಹೇಳುತ್ತೆ. ಜೊತೆಗೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಸಣ್ಣಪುಟ್ಟ ಕಿರಿಕಿರಿ, ಅನಗತ್ಯ ಟೆನ್ಷನ್ ಎಲ್ಲವೂ ಕಡಿಮೆ ಆಗತ್ತಂತೆ. ಅದ್ಭುತ. ಒಂದು ರೀತಿಯ ಮಾನಸಿಕ ಶಾಂತಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇದು ಉದ್ಯೋಗಸ್ಥರ ಕಥೆ ಆಯ್ತು. ಇನ್ನು ವ್ಯಾಪಾರ ಬಿಸ್ನೆಸ್ ಮಾಡೋರ ಬಗ್ಗೆನಾದೋ ನಿರ್ದಿಷ್ಟ ಸಲಹೆಗಳಿದ್ಯಾ? ಖಂಡಿತ ಇವೆ, ಮತ್ತು ಇದು ಬಹಳ ಮುಖ್ಯವಾದ ಭಾಗ. ಹೊಸ ಹೂಡಿಕೆಗಳನ್ನ ಮಾಡೋಕೆ ಇದು ಅತ್ಯಂತ ಅನುಕೂಲಕರ ಸಮಯವಂತೆ. ಓ, ಮಾಡಿದ ಹೂಡಿಕೆಯಿಂದ 2 ಪಟ್ಟು ಲಾಭ ಗಳಿಸುವ ಯೋಗವಿದೆ ಅಂತಾನೂ ಹೇಳಲಾಗಿದೆ. ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ ಅಲ್ವಾ? ಹೌದು, ಆತುರದಿಂದ ಹೂಡಿಕೆ ಮಾಡಬಾರದು. ಅದಕ್ಕಿಂತ ಮುಖ್ಯವಾಗಿ ಏನು? ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯಿರಿ ಅಂತ ಮೂಲ ಒತ್ತಿ ಹೇಳುತ್ತೆ. ಇದು ಇಂಟ್ರೆಸ್ಟಿಂಗ್. ಒಂದು ಕಡೆ ಗ್ರಹಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೌದು, ವ್ಯಾವಹಾರಿಕ ಜ್ಞಾನವನ್ನ ಮರಿಬೇಡಿ ಅಂತ ಎಚ್ಚರಿಸುತ್ತೆ. ಅಂದ್ರೆ ಅದೃಷ್ಟ ಮತ್ತು ನಮ್ಮ ಪ್ರಯತ್ನ ಎರಡರ ನಡುವಿನ ಒಂದು ಬ್ಯಾಲೆನ್ಸ್. ಇದರ ಜೊತೆಗೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ಮತ್ತೊಂದು ವಿಶೇಷ ಸಲಹೆ ಕೂಡ ಇದೆ, ನಾನ್ ಗಮನಿಸಿದ್ದೇನೆ. ಯಾವುದು? ಕುಟುಂಬದ ಹಿರಿಯರನ್ನು ಗೌರವಿಸುವುದು. ಇದು ಕೇಳೋಕೆ ಒಂದು ನೈತಿಕ ಪಾಠದ ತರ ಇದ್ರೂ ಮೂಲ ಇದನ್ನ ಪ್ರಗತಿಗೆ ನೇರವಾಗಿ ಲಿಂಕ್ ಮಾಡತ್ತೆ. ಹೌದು, ಇದು ಬಹಳ ಆಳವಾದ ವಿಷಯ. ಪೋಷಕರು ಅಥವಾ ಮನೇಲಿರೋ ಹಿರಿಯರ ಮಾತುಗಳಿಗೆ ಬೆಲೆ ಕೊಟ್ಟು ಅವರ ಆಶೀರ್ವಾದ ಪಡೆದ್ರೆ ಮಾಡುವ ಕೆಲಸದಲ್ಲಿ ಯಶಸ್ಸು ನಿಶ್ಚಿತ ಅಂತ ಈ ಮೂಲ ಹೇಳುತ್ತೆ. ಇದನ್ನ ಕೇವಲ ಭಾವನಾತ್ಮಕವಾಗಿ ನೋಡ್ಬೇಕಿಲ್ಲ ಅಲ್ವಾ? ಖಂಡಿತ ಇಲ್ಲ. ಒಂದ್ ರೀತಿ ತಲೆಮಾರುಗಳ ಅನುಭವ ಮತ್ತು ಜ್ಞಾನವನ್ನ ಬಳಸ್ಕೊಳ್ಳೋದು ಅಂತಾನೂ ಅರ್ಥೈಸ್ಕೊಳ್ಬೋದು. ಪ್ರಾಕ್ಟಿಕಲ್ ಅಡ್ವೈಸ್ ಮತ್ತು ಟ್ರೆಡಿಷನಲ್ ವ್ಯಾಲ್ಯೂಸ್ ಎರಡನ್ನೂ ಈ ಮೂಲ ಒಟ್ಟಿಗೆ ತರುತ್ತೆ. ಹಾಗಾದ್ರೆ ವೃತ್ತಿ ಜೀವನದಲ್ಲಿನ ಈ ಯಶಸ್ಸು ಅವರ ಕೌಟುಂಬಿಕ ಜೀವನದ ಮೇಲೂ ಒಳ್ಳೆ ಪರಿಣಾಮ ಬೀರುತ್ತಾ? ಖಂಡಿತ. ಮೂಲವು ವೃತ್ತಿ ಮತ್ತು ಕುಟುಂಬ ಜೀವನವನ್ನು ಬೇರೆ ಬೇರೆಯಾಗಿ ನೋಡೋದಿಲ್ಲ. ವೃತ್ತಿಯಲ್ಲಿ ಯಶಸ್ಸು ಸಿಕ್ಕಾಗ ಬರುವ ಆತ್ಮವಿಶ್ವಾಸ
ಮನೆಯಲ್ಲೂ ಶಾಂತಿಯನ್ನ ತರುತ್ತೆ. ಹ್ಮ್ ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಮನಸ್ತಾಪಗಳು ಕಲಹಗಳು ಮಾಯವಾಗಿ ಸದಸ್ಯರ ನಡುವೆ ಪ್ರೀತಿ ಸಂತೋಷ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಒಂದ್ ರೀತಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ. ಹೊರಗಡೆ ವೃತ್ತಿಪರ ಸವಾಲುಗಳನ್ನ ಎದುರಿಸೋಕೆ ಮನೆಯ ಈ ಸಪೋರ್ಟ್ ಬಹಳ ಮುಖ್ಯ. ನಿಖರವಾಗಿ ಮೂಲದಲ್ಲಿನ ಒಂದು ಸಾಲು ಬಹಳ ಚೆನ್ನಾಗಿದೆ. ಏನ್ ಹೇಳುತ್ತೆ? ನೀವು ಗೆದ್ದಾಗ ಅವರು ನಿಮ್ಮನ್ನು ಶ್ಲಾಘಿಸುತ್ತಾರೆ, ಆದರೆ ನೀವು ಕಷ್ಟದಲ್ಲಿದ್ದಾಗಲೂ ಅವರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ವಾವ್, ಇದು ಕುಟುಂಬದ ಬೆಂಬಲದ ನಿಜವಾದ ಅರ್ಥವನ್ನು ಹೇಳುತ್ತೆ. ಹೌದು, ಈ ಮಾನಸಿಕ ಸ್ಥೈರ್ಯವೇ ಅವರನ್ನು ಇನ್ನಷ್ಟು ದೊಡ್ಡ ಸಾಧನೆ ಮಾಡೋಕೆ ಪ್ರೇರೇಪಿಸುತ್ತೆ. ವೈವಾಹಿಕ ಜೀವನದಲ್ಲೂ ಅಷ್ಟೇ, ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಪ್ರೇಮಿಗಳ ಬಗ್ಗೆನೂ ಮೂಲದಲ್ಲಿ ಪ್ರಸ್ತಾಪವಿದೆ. ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಇದು ಸರಿಯಾದ ಸಮಯವಂತೆ. ಹೌದು, ಆದರೆ ಇಲ್ಲೂ ಒಂದು ಕಂಡೀಷನ್ ಇದೆ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಮತ್ತು ಶುದ್ಧತೆ ಇರಬೇಕು ಅಂತ ಮೂಲ ಒತ್ತಿ ಹೇಳುತ್ತೆ. ಓಕೆ. ಯಾರಿಗಾದ್ರೂ ತಮ್ಮ ಪ್ರೀತಿಯನ್ನ ಹೇಳ್ಕೊಳ್ಬೇಕು ಅಂದಿದ್ರೆ ಇದು ಅತ್ಯುತ್ತಮ ಸಮಯ ಮತ್ತು ಅದಕ್ಕೆ ಪಾಸಿಟಿವ್ ರಿಸ್ಪಾನ್ಸ್ ಸಿಗೋ ಸಾಧ್ಯತೆ ಹೆಚ್ಚು. ಒಟ್ಟಿನಲ್ಲಿ ವೃತ್ತಿ ಕುಟುಂಬ ಎಲ್ಲದರಲ್ಲೂ ಒಂದು ರೀತಿಯ ವಿಸ್ತರಣೆ, ಒಂದು ಬೆಳವಣಿಗೆ ಕಾಣ್ತಿದೆ. ಇದೇ ಧಾಟಿಯಲ್ಲಿ ವಿದೇಶ ಪ್ರಯಾಣದ ಬಗ್ಗೆನೂ ಕೆಲವು ಸ್ಪಷ್ಟವಾದ ಸೂಚನೆಗಳಿವೆ ಅಲ್ಲವೇ? ಖಂಡಿತ. ಈ ವಿಸ್ತರಣೆಯ ಥೀಮ್ ಇಲ್ಲೂ ಮುಂದುವರಿಯುತ್ತೆ. ಉದ್ಯೋಗ, ಉನ್ನತ ಶಿಕ್ಷಣ ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕೆ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡವ್ರಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ಅಂದ್ರೆ ವೀಸಾ ಅಥವಾ ಬೇರೆ ಪ್ರೋಸೆಸ್ ಎಲ್ಲ ಸುಲಭವಾಗಿ ಆಗುತ್ತಾ? ಹೌದು, ಬಹಳ ದಿನದಿಂದ ಪ್ರಯತ್ನಿಸ್ತಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಅಂತ ಮೂಲ ಭರವಸೆ ನೀಡುತ್ತೆ. ವಿದೇಶದಲ್ಲಿ ಮಾಡುವ ಯಾವುದೇ ಕೆಲಸವೂ ಅವರ ಜೀವನವನ್ನು ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ವಿದ್ಯಾರ್ಥಿಗಳ ವಿಷಯದಲ್ಲಿ ಇದು ಹೇಗೆ ಅನ್ವಯಿಸುತ್ತೆ? ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಒಂದು ಅದೃಷ್ಟದ ಸಮಯ. ವಿದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಲು ಬಯಸುವವರಿಗೆ ಅವರು ಅಂದುಕೊಂಡ ಕಾಲೇಜಲ್ಲೇ ಸೀಟು ಸಿಗುವ ಬಲವಾದ ಯೋಗವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿರೋವರ ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್ ಎಲ್ಲವೂ ಹೆಚ್ಚಾಗಿ ಒಳ್ಳೆ ರಿಸಲ್ಟ್ ನಿರೀಕ್ಷಿಸಬಹುದು. ವೃತ್ತಿ, ಕುಟುಂಬ, ವಿದೇಶ ಪ್ರಯಾಣ ಎಲ್ಲವೂ ಒಂದು ರೀತಿಯಲ್ಲಿ ಅತ್ಯಂತ ಆಶಾದಾಯಕವಾಗಿದೆ. ಇದು ಬಹುತೇಕ ಒಂದು ಪರ್ಫೆಕ್ಟ್ ಪಿಕ್ಚರ್ ತರಹ ಕಾಣ್ತಿದೆ. ಹೌದು. ಆದ್ರೆ ಈ ಮೂಲವು ಇದ್ದಕ್ಕಿದ್ದಂತೆ ಚರ್ಚೆಯ ಧಾಟಿಯನ್ನೇ ಬದಲಿಸಿ ಆರೋಗ್ಯದ ಬಗ್ಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನ ನೀಡುತ್ತೆ. ಇದು ನನಗೆ ಬಹಳ ಆಶ್ಚರ್ಯ ಮೂಡಿಸಿತು. ಹೌದು, ಮತ್ತು ಇದು ಈ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಭಾಗ. ಇಷ್ಟೆಲ್ಲ ಶುಭ ಸುದ್ದಿಗಳ ನಂತರ ಮೂಲವು ಆದರೆ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಿ ಅಂತ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಯಾಕೆ? ಏನಾಗ್ಬೋದು? ತುಲಾರಾಶಿಯವರು ಕೆಲವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ ಮತ್ತು ಆಗಾಗ ಆರೋಗ್ಯ ಕೈಕೊಡಬಹುದು ಅಂತ ಹೇಳಲಾಗಿದೆ. ಈ ವೈರುಧ್ಯವೇ ಕುತೂಹಲಕಾರಿ. ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ಸಿಗ್ತಿರುವಾಗ ಆರೋಗ್ಯದ ಬಗ್ಗೆ ಮಾತ್ರ ಇಂಥ ನಿರ್ದಿಷ್ಟ ಎಚ್ಚರಿಕೆ ಯಾಕೆ? ಬಹುಶಃ ಯಶಸ್ಸಿನ ಓಟದಲ್ಲಿ ಆರೋಗ್ಯವನ್ನ ಕಡೆಗಣಿಸುವ ಸಾಧ್ಯತೆ ಇರುತ್ತೆ ಅನ್ನೋ ಸೂಚನೆ ಇರಬಹುದು. ಹೌದು, ಅದು ನಿಜ. ಜೀವನದ ಬೇರೆಲ್ಲ ವಿಷಯಗಳು ಚೆನ್ನಾಗಿದ್ದಾಗ ನಾವು ನಮ್ಮ ಶರೀರದ ಬಗ್ಗೆ ನಿರ್ಲಕ್ಷ್ಯ ಮಾಡೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಮೂಲವು ಇದಕ್ಕೆ ಪರಿಹಾರವನ್ನು ಸೂಚಿಸ್ತಾ? ಹೌದು, ಸರಿಯಾದ ಆಹಾರ, ಸಮಯಕ್ಕೆ ಸರಿಯಾಗಿ ನಿದ್ರೆ ಮತ್ತು ಯೋಗ ಅಥವಾ ವ್ಯಾಯಾಮವನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳೋದು ಅತ್ಯಗತ್ಯ ಅಂತ ಹೇಳುತ್ತೆ. ಮೂಲದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಇನ್ನೂ ಹೆಚ್ಚು ಗಂಭೀರವಾದ ಎಚ್ಚರಿಕೆ ಇದೆಯಲ್ವಾ? ಹೌದು, ಮತ್ತು ಇದನ್ನ ಖಂಡಿತ ಕಡೆಗಣಿಸೋ ಹಾಗಿಲ್ಲ. ಈ ರಾಶಿಯ ಮಹಿಳೆಯರಿಗೆ ಗರ್ಭಾಶಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು ಅಂತ ಮೂಲ ಎಚ್ಚರಿಸುತ್ತೆ. ಓ, ಇದು ಗಂಭೀರವಾದ ವಿಷಯ. ಖಂಡಿತ. ಕುಟುಂಬದ ಜವಾಬ್ದಾರಿಗಳಿಗಿಂತ ತಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು. ಸಣ್ಣ ಸಮಸ್ಯೆ ಕಂಡ್ರೂ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದು ಕೇವಲ ಒಂದು ಜನರಲ್ ಅಡ್ವೈಸ್ ಅಲ್ಲ, ಒಂದು ಸ್ಪೆಸಿಫಿಕ್ ವಾರ್ನಿಂಗ್. ಸರಿ, ನಾವು ಈ ಮೂಲದ ವ್ಯಾವಹಾರಿಕ ಸಲಹೆಗಳನ್ನ ನೋಡಿದ್ವಿ. ಕೌಟುಂಬಿಕ ಭವಿಷ್ಯ, ಆರೋಗ್ಯದ ಎಚ್ಚರಿಕೆ ಎಲ್ಲವನ್ನೂ ನೋಡಿದ್ವಿ. ಈಗ ಎಲ್ಲರೂ ಕಾಯ್ತಿರುವ ಆ ವಿಶೇಷ ಸಂಖ್ಯೆಯ ಬಗ್ಗೆ ಚರ್ಚಿಸೋಣ. ಹೌದು, ಈ ಮೂಲದ ಕೇಂದ್ರಬಿಂದು. ಎಷ್ಟೇ ಕಷ್ಟಪಟ್ರೂ ಫಲ ಸಿಗ್ತಿಲ್ಲ, ಹಣ ಕೈಯಲ್ಲಿ ನಿಲ್ತಿಲ್ಲ ಅನ್ನೋ ಭಾವನೆಯನ್ನ ಈ ಸಂಖ್ಯೆ ದೂರ ಮಾಡುತ್ತೆ ಅನ್ನೋದು ಇದು ಬಹಳ ದೊಡ್ಡ ಹೇಳಿಕೆ. ಹೌದು, ಇದು ಈ ಮೂಲದ ಅತ್ಯಂತ ಅತೀಂದ್ರಿಯ ಭಾಗ. ಮೂಲದ ಪ್ರಕಾರ ಈ ಸಂಖ್ಯೆಯನ್ನ ಬಳಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತಂತೆ. ಅಂದ್ರೆ 4 ದಿಕ್ಕುಗಳಿಂದಲೂ ಹಣ ಹರಿದು ಬರಲು ಪ್ರಾರಂಭಿಸುತ್ತದೆ ಅನ್ನುವಷ್ಟು ಬಲವಾದ ಧನಯೋಗದ ಸೂಚನೆ ಇದೆ. ಇದು ವ್ಯಕ್ತಿಯನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಲಾಗಿದೆ. ಅಂಥ ಅದೃಷ್ಟದ ಸಂಖ್ಯೆ ಯಾವುದು ಮತ್ತು ಅದನ್ನ ಬಳಸೋಕೇನಾದ್ರೂ ವಿಧಿವಿಧಾನಗಳಿವ್ಯಾ? ಆ ಸಂಖ್ಯೆ 9. 9. 9. ಹೌದು,
ಇದನ್ನ ಬಳಸಲು ಒಂದು ಸರಳವಾದ ಆದರೆ ನಿರ್ದಿಷ್ಟವಾದ ಕ್ರಮವಿದೆ ಅಂತ ಮೂಲ ವಿವರಿಸುತ್ತೆ. ಏನ್ ಮಾಡ್ಬೇಕು? ಮೊದಲನೆಯದಾಗಿ ಈ ಸಂಖ್ಯೆಯನ್ನ ಬರೆಯುವ ಮೊದಲು ಶುದ್ಧ ಸ್ನಾನ ಮಾಡಬೇಕು. ಎರಡನೆಯದಾಗಿ ಸಾಧ್ಯವಾದರೆ ಪೂಜೆ ಮಾಡಿ. ಆ ದಿನ ಮಾಂಸಾಹಾರ ಸೇವಿಸದಿರುವುದು ಉತ್ತಮ ಅಂತ ಹೇಳಲಾಗಿದೆ. ಓಕೆ, ಒಂದು ರೀತಿಯ ಮಾನಸಿಕ ಮತ್ತು ಶಾರೀರಿಕ ಶುದ್ಧತೆ. ಹೌದು. ಆನಂತರದ ಹಂತ ಬಹಳ ಸರಳ. ಅದೇನು? ಒಂದು ಶುದ್ಧವಾದ ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ 9 ಅಂತ ಸ್ಪಷ್ಟವಾಗಿ ಬರೆಯಬೇಕು. ಸರಿ. ಪುರುಷರಾಗಿದ್ದರೆ ಅದನ್ನ ತಮ್ಮ ಜೇಬಿನಲ್ಲಿ ಇಟ್ಕೋಬೇಕು, ಮಹಿಳೆಯರಾಗಿದ್ದರೆ ತಮ್ಮ ಪರ್ಸ್ನಲ್ಲಿ ಇಟ್ಕೋಬೇಕು. ಅಷ್ಟೇ. ಅಷ್ಟೇನಾ? ಈ ವಿಧಿವಿಧಾನದ ಸರಳತೆ ಬಹಳ ಗಮನಾರ್ಹ. ಯಾವುದೇ ಸಂಕೀರ್ಣವಾದ ಪೂಜೆ, ಹೋಮ ಏನೂ ಇಲ್ಲ. ಏನೂ ಇಲ್ಲ. ಕೇವಲ ಒಂದು ಸಂಖ್ಯೆಯನ್ನ ಬರೆದು ಜೊತೆಯಲ್ಲಿ ಇಟ್ಕೊಳ್ಳೋದು. ಇದರ ಹಿಂದಿನ ತರ್ಕವನ್ನು ಮೂಲ ವಿವರಿಸುತ್ತಾ, ಯಾಕೆ ಸಂಖ್ಯೆ 9? ಬೇರೆ ಯಾಕೆ ಇಲ್ಲ? ಮೂಲವು ಯಾಕೆ 9 ಅಂತ ನೇರವಾಗಿ ವಿವರಿಸುವುದಿಲ್ಲ. ಇದನ್ನ ಒಂದು ನಂಬಿಕೆಯಾಗಿ ಪ್ರಸ್ತುತಪಡಿಸಲಾಗಿದೆ. ಆದರೆ ನಾವು ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದ್ರೆ 9ನೇ ಸಂಖ್ಯೆಯು ಒಂದು ಚಕ್ರದ ಅಂತ್ಯವನ್ನ ಮತ್ತು ಹೊಸ ಆರಂಭವನ್ನ ಸೂಚಿಸುತ್ತೆ. ಇದು ಪೂರ್ಣತೆ, ಜ್ಞಾನ ಮತ್ತು ವಿವೇಕದ ಸಂಕೇತ. ಓ, ಹಾಗಾಗಿ ಹಳೆಯ ಆರ್ಕಿತ ಕಷ್ಟಗಳ ಚಕ್ರ ಮುಗಿದು. ಹೌದು, ಹೊಸ ಸಂಪತ್ತಿನ ಯುಗ ಪ್ರಾರಂಭವಾಗುತ್ತೆ ಅನ್ನೋ ಸಂಕೇತವಾಗಿ ಈ ಸಂಖ್ಯೆಯನ್ನ ಮೂಲ ಆಯ್ಕೆ ಮಾಡಿಕೊಂಡಿರಬಹುದು. ಇದು ನಮ್ಮ ವಿಶ್ಲೇಷಣೆ ಅಷ್ಟೇ. ಆದರೆ ಮೂಲವು ಈ ಸಂಖ್ಯೆಯ ಶಕ್ತಿಯ ಬಗ್ಗೆ 100% ವಿಶ್ವಾಸದಿಂದ ಪ್ರತಿಪಾದಿಸುತ್ತೆ. ಸರಿ, ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಸಂಪೂರ್ಣ ಚರ್ಚೆಯನ್ನು ಒಟ್ಟಾಗಿಸುವುದಾದರೆ ತುಲಾ ರಾಶಿಯವರಿಗೆ ಇದೊಂದು ಅವಕಾಶಗಳ ಮಹಾಪೂರದ ಸಮಯ. ಹೌದು. ವೃತ್ತಿ, ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆಗೆ ಅಪಾರ ಅವಕಾಶಗಳಿವೆ. ಆದರೆ ಆ ಯಶಸ್ಸಿನ ಓಟದಲ್ಲಿ ಆರೋಗ್ಯವನ್ನ ಕಡೆಗಣಿಸಬಾರದು ಎಂಬ ಗಂಭೀರ ಎಚ್ಚರಿಕೆಯೂ ಇದೆ. ಖಂಡಿತ. ಯಶಸ್ಸಿಗೆ ಬೇಕಾದ ಗ್ರಹಗಳ ಬೆಂಬಲವಿದೆ ನಿಜ. ಆದರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋಕ್ಕೆ ವ್ಯಾವಹಾರಿಕ ಬುದ್ಧಿವಂತಿಕೆ ಮತ್ತು ಶಾರೀರಿಕ ಆರೋಗ್ಯ ಎರಡೂ ಬೇಕು. ಇದು ಈ ಮೂಲದ ಒಂದು ಪ್ರಮುಖ ಸಂದೇಶ. ಹೌದು. ಮತ್ತು ಅಂತಿಮವಾಗಿ ಈ ಎಲ್ಲ ಪ್ರಯತ್ನಗಳ ಜೊತೆಗೆ ಅದೃಷ್ಟವನ್ನ ತಮ್ಮ ಕಡೆಗೆ ಸೆಳೆಯಣು ಸಂಖ್ಯೆ 9ರ ಈ ಅತೀಂದ್ರಿಯ ಪರಿಹಾರ. ಹೌದು. ಪರಿಶ್ರಮ ಮತ್ತು ನಂಬಿಕೆ ಎರಡೂ ಜೊತೆಜೊತೆಯಾಗಿ ಸಾಗ್ಬೇಕು ಅನ್ನೋ ಹಾಗೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಯೋಚಿಸಲು ಒಂದು ಆಲೋಚನೆಯನ್ನ ನೀಡಬಯಸ್ತೇನೆ. ಖಂಡಿತ, ಹೇಳಿ. ಈ ಮೂಲವನ್ನ ಗಮನಿಸಿ. ಒಂದೆಡೆ ಅನುಭವಿಗಳ ಸಲಹೆ ಪಡೆಯಿರಿ, ಹಿರಿಯರನ್ನು ಗೌರವಿಸಿ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅನ್ನೋ ಅತ್ಯಂತ ತಾರ್ಕಿಕ ಪ್ರಾಕ್ಟಿಕಲ್ ಸಲಹೆಗಳನ್ನು ಕೊಡುತ್ತೆ. ಹೌದು. ಮತ್ತೊಂದೆಡೆ ಅದೃಷ್ಟ ಸಂಖ್ಯೆ 9 ರಂತಹ ಸಂಪೂರ್ಣವಾಗಿ ನಂಬಿಕೆಯ ಮೇಲೆ ಆಧಾರಿತವಾದ ಒಂದು ಪರಿಹಾರವನ್ನು ಮುಂದಿಡುತ್ತೆ. ನಿಜ. ಯಶಸ್ಸಿನ ಸಾಧಿಸುವಲ್ಲಿ ನಮ್ಮ ಸ್ವಂತ ಪರಿಶ್ರಮ, ನಮ್ಮ ನಿರ್ಧಾರಗಳು ಮತ್ತು ಇಂತಹ ಅತೀಂದ್ರಿಯ ನಂಬಿಕೆಗಳ ನಡುವಿನ ಸಂಬಂಧ ಎಂತಹದ್ದು? ಒಂದು ಇನ್ನೊಂದಕ್ಕೆ ಪೂರಕವೇ ಅಥವಾ ಅವು ಪರಸ್ಪರ ವಿರುದ್ಧವಾದ ಮಾರ್ಗಗಳೇ? ಇದು ನಿಜವಾಗಿಯೂ ಚಿಂತನೆಗೆ ಹಚ್ಚುವ ವಿಷಯ.